80ರ ದಶಕದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಹೆಚ್ಚಾಗುತ್ತಿರುವುದನ್ನು ಕಂಡು ತಾನು ಲಂಡನ್ನಲ್ಲಿ ನೋಡಿದ್ದ ಮೆಟ್ರೋ ಬೆಂಗಳೂರಿಗೂ ಪರಿಚಯಿಸಬೇಕು ಎಂದು ಅಂದೇ ಅದಕ್ಕೆ ನೀಲನಕ್ಷೆಯನ್ನು ಹಾಕಿದ್ದವರು ನಮ್ಮ ಕನಸುಗಾರ, ಮಹಾನ್ ಚೇತನ, ಚಿತ್ರನಟ, ನಿರ್ದೇಶಕ ಹಾಗೂ ನಮ್ಮೆಲ್ಲರ ಪ್ರೀತಿಯ ಅಟೋರಾಜ ಶಂಕರಣ್ಣ. ಗೆಳೆಯರು, ಪಶ್ಚಿಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಸಾಧಕರ ಎಪಿಸೋಡಿನಲ್ಲಿ ಕನ್ನಡದ ಮಹಾನ್ ನಿಲುಗುತ್ತಾರೆ ಹಾಗೂ ನಮ್ಮನ್ನೆಲ್ಲ ತುಂಬಾ ಬೇಗನೆ ಅಗಲಿದ ಕರಾಟೆ ಕಿಂಗ್ ಶಂಕರಣ್ಣನ ಬಗ್ಗೆ ತಿಳಿದುಕೊಳ್ಳೋಣ. ನವೆಂಬರ್ 9, 1954ರಲ್ಲಿ ಹೊನ್ನಾವರದ ಹತ್ತಿರದ ಮಲ್ಲಾಪುರ ಗ್ರಾಮದಲ್ಲಿ ನಮ್ಮ ಶಂಕರನಾಗವರ ಜನ್ಮವಾಯಿತು. ತಂದೆಯ ಹೆಸರು ಸದಾನಂದ್ ನಾಗಕಟ್ಟಿಯಾಗಿದ್ದರಿಂದ ಶಂಕರನಾಗ್ ಆಗಿ ಬದಲಾದರು. ಬಾಲ್ಯದ ಶಾಲೆಯನ್ನು ಹೊನ್ನಾವರದಲ್ಲಿಯೇ ಮುಗಿಸಿದ ಇವರು ಅಣ್ಣನಾದ ಅನಂತನಾಗ್ ಹೆಚ್ಚಿನ ಓದಿಗಾಗಿ ಬಾಂಬೆನಲ್ಲಿದ್ದ ಕಾರಣ ತಾವು ಅಣ್ಣನ ಹತ್ತಿರವೇ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬಾಂಬೆಗೆ ಪ್ರಯಾಣ ಬೆಳೆಸುತ್ತಾರೆ. ಓದು ಮುಗಿಸಿ ಅಲ್ಲಿಯೇ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಶಂಕರನಾಗ್ ಒಂದೇ ಕೆಲಸ ಮಾಡುವುದು ತುಂಬಾ ಬೋರು ಎಂದು ಅಲ್ಲಿ ಮರಾಠಿ ನಾಟಕಗಳ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಹಾಗೂ ಅದೇ ಸಮಯದಲ್ಲಿ ಪರಿಚಯವಾದ ಅರುಂಧತಿಯವರನ್ನು ಮದುವೆಯಾಗುತ್ತಾರೆ. ಆಗ ಒಂದು ದಿನ ಕನ್ನಡದ ಹಿರಿಯ ಸಾಹಿತಿ ಮತ್ತು ನಾಟಕಕಾರರಾದ ಗಿರೀಶ್ ಕಾರ್ನಾಡ್ ಅವರು ನಾಟಕ ನೋಡಲು ಬಾಂಬೆಗೆ ಹೋದಾಗ ಅಲ್ಲಿ ಶಂಕರನಾಗ್ ಅವರ ಅಮೋಘ ನಟನೆಯನ್ನು ಮೆಚ್ಚಿ ಆ ಯುವಕ ಕನ್ನಡದವನೆಂದು ತಿಳಿದು ಶಂಕರನಾಗರಲ್ಲಿ ಕಾರ್ನಾಡ್ ಅವರು, ಏನಯ್ಯ, ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡುತ್ತಿದ್ದೇನೆ, ನೀನು ಅದರಲ್ಲಿ ಮಾಡ್ತೀಯಾ ಎಂದು ಕೇಳಿದ ತಕ್ಷಣವೇ ಶಂಕರಣ್ಣ ಒಂದು ಕ್ಷಣ ಯೋಚಿಸದೆ ಒಪ್ಪಿಕೊಳ್ಳುತ್ತಾರೆ. ಹೀಗೆ ರಂಗಭೂಮಿಯಿಂದ ಸಿರಿರಂಗಕ್ಕೆ ಕಾಲಿಟ್ಟ ಶಂಕರನಾಗ್ ಅವರ ಕನ್ನಡ ಸಿನಿ ಪಯಣ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ ಎಂಬ ಅತ್ಯದ್ಭುತ ಸಿನಿಮಾದೊಂದಿಗೆ ಆರಂಭವಾಗುತ್ತದೆ. ಆ ಚಿತ್ರದಲ್ಲಿ ನೀಡಿದ ಅದ್ಭುತ ಅಭಿನಯಕ್ಕಾಗಿ ರಾಷ್ಟ್ರೀಯ ಅತ್ಯುತ್ತಮ ಪ್ರಶಸ್ತಿ ಪಡೆದ ಶಂಕರಣ್ಣ ಅಲ್ಲಿಂದ ಮುಟ್ಟಿದ್ದನ್ನೆಲ್ಲ ಚಿನ್ನವಾಗಿಸುತ್ತಾ ಕನ್ನಡ ಚಿತ್ರರಂಗದ ನಿಲುಗುತಾರೆಯಾಗಿ ಬೆಳೆಯುತ್ತಾರೆ. ನಿರ್ದೇಶಕರಾಗಿ ಮಾಡಿದ ಮೊದಲ ಚಿತ್ರ ಮಿಂಚಿನ ಊಟ ಒಟ್ಟು 7 ರಾಜ್ಯ ಪ್ರಶಸ್ತಿಗಳನ್ನು ಪಡೆದು ಶಂಕರಣ್ಣ ಒಬ್ಬ ಅತ್ಯುತ್ತಮ ನಿರ್ದೇಶಕ ಹಾಗೂ ತಂತ್ರಜ್ಞ ಎಂಬುದನ್ನು ಜಗತ್ತಿಗೆ ಸಾರಿ ಹೇಳಿದ ಚಿತ್ರ. ಈ ನಡುವೆ ದೂರದರ್ಶನದಲ್ಲಿಯೂ ಮಾಲ್ಗುಡಿ ಡೇಸ್ ಸರಣಿಯನ್ನು ನಿರ್ದೇಶಿಸಿದ ಶಂಕರನಾಗ್ ಅಲ್ಲೂ ತಮ್ಮ ಛಾಪನ್ನು ಉಳಿಸಿ ಹೋಗಿದ್ದಾರೆ. ಸೆಪ್ಟೆಂಬರ್ 30, 1990ರಂದು ತಮ್ಮದೇ ಬ್ಯಾನರ್ನ ಚಿತ್ರ ಜಯಕುಮಾರಸ್ವಾಮಿ ಚಿತ್ರದ ಪೂರ್ವ ನಿರ್ಮಾಣದ ಕೆಲಸದ ಮೇಲೆ ಹೊರಟ ಶಂಕರಣ್ಣ ದಾವಣಗೆರೆ ಪಟ್ಟಣದ ಹೊರವಲಯದ ಅನುಗೋಡಿ ಗ್ರಾಮದ ಹತ್ತಿರ ಕಾರು ಅಪಘಾತದಲ್ಲಿ ಕರ್ನಾಟಕದ ಸಮಸ್ತ ಅಭಿಮಾನಿಗಳನ್ನು ಶೋಕದ ನಡುವಿನಲ್ಲಿ ಮುಗಿಸಿ ನಮ್ಮನ್ನೆಲ್ಲ ಅಗಲಿ ಕಣ್ಮರೆಯಾದರು. ನಮ್ಮ ಅಟೋರಾಜನಿಗೆ ಮತ್ತೆ ಕರ್ನಾಟಕದಲ್ಲೇ ಹುಟ್ಟಿ ಬನ್ನಿ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇಂತಹುದೇ ಮತ್ತೊಬ್ಬ ಕನ್ನಡದ ಸಾಧಕನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.